ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ 2025-26ನೇ ಸಾಲಿನ ನೋಂದಣಿಯು ಪ್ರಾರಂಭವಾಗಿದೆ. ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನು ಇದರಿಂದ ಉಪಯೋಗ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಕೋಆಪರೇಟಿವ್ ಸೊಸೈಟಿ ಹಾಗೂ ಸಹಕಾರಿ ಸಂಘಗಳಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಯಾರೆಲ್ಲ ನೀವು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಮೆಂಬರ್ ಆಗಿರ್ತೀರಾ ಅಥವಾ ಸಹಕಾರಿ ಸಂಘಗಳಲ್ಲಿ ಮೆಂಬರ್ ಆಗಿರ್ತೀರಾ ಅವರು ಇದಕ್ಕೆ ಅರ್ಹರಾಗಿರ್ತಾರೆ. ಇದರಿಂದ ಏನು ಉಪಯೋಗ ಅಂದರೆ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗೂ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಇರುತ್ತದೆ. ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಬ್ಬ ಮೆಂಬರ್ ಆಗಿದ್ದರೆ ಅವರು 4 ಜನರನ್ನು ಸೇರಿಸ್ಕೊಬೋದು. ಅವರಿಗೆ 4 ಜನಕ್ಕೆ ಸೇರಿ 1,000 ರೂಪಾಯಿಗಳು ಇರುತ್ತದೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳಾಗಿದ್ದರೆ 1,000 ರೂಪಾಯಿ. ಎಕ್ಸ್ಟ್ರಾ ನೀವು ತಂದೆ ತಾಯಿನ ಯಾರನ್ನಾರು ಆ್ಯಡ್ ಮಾಡ್ಕೊಬೇಕಾದ್ರೆ ಒಬ್ಬರಿಗೆ 200 ರೂಪಾಯಿಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಎಕ್ಸಾಂಪಲ್, ಈಗ 4 ಜನಕ್ಕೆ 1,000 ಆದರೆ ಇನ್ನಿಬ್ಬರು ತಂದೆ ತಾಯಿಗಂದರೆ 1,400 ರೂಪಾಯಿ ಆಗುತ್ತೆ. 200 ಹಿಂಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಎಷ್ಟು ಜನನ ಬೇಕಾದರೂ ಆ್ಯಡ್ ಮಾಡ್ಬೋದಾಗಿರ್ತದೆ. ಅವರಿಗೆ ಅಷ್ಟು ಜನಕ್ಕೂ ಸೇರಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದವರೆಗೂ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಇರುತ್ತದೆ. ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂದರೆ 18 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವ್ರಿಗಾದರೆ ಒಂದು ಫೋಟೋ ಬೇಕಾಗುತ್ತೆ, ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಮೇಲೆ ಸಹಿ ಮಾಡಿರಬೇಕಾಗತ್ತೆ. ಇನ್ನು ಮೈನರ್ ಇದ್ದವರು ಅಂದರೆ 18 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಬರೀ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ಆಧಾರ್ ಕಾರ್ಡು ಫೋಟೋ ಕೊಟ್ಟರೆ ಸಾಕು, ಯಾವುದೇ ಸಹಿ ಮಾಡೋ ಹೋಗಿರಲ್ಲ. ಆಮೇಲೆ ಇನ್ನು ಪ್ರಾರಂಭದ ದಿನಾಂಕ, ಅರ್ಜಿ ಪ್ರಾರಂಭದ ದಿನಾಂಕ ಬಂದು ಹೇಳೋದು ಆದರೆ ದಿನಾಂಕ 3/1/2026 ಪ್ರಾರಂಭವಾಗಿರುತ್ತೆ. 31/3/2026ಕ್ಕೆ ಅರ್ಜಿ ಸಲ್ಲಿಸೋದು ಮುಕ್ತಾಯವಾಗಿರುತ್ತದೆ. ಬೆಂಗಳೂರಿಗರು ಸಹಕಾರಿ ಸಂಘಗಳು ಇಲ್ಲದ ಕಾರಣ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನೀವು ಮೆಂಬರ್ಸ್ ಆಗಿದ್ದರೆ ಅವರು ಕೂಡ ಅಲ್ಲಿ ಅರ್ಜಿ ಸಲ್ಲಿಸ್ಬೋದು. ಇನ್ನು ಹಳ್ಳಿ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದವರಾದರೆ ನಿಮ್ಮ ಸಹಕಾರಿ ಸಂಘ ಮತ್ತು ಹಾಲಿನ ಸಂಸ್ಥೆಗಳು ಇರ್ತಾವಲ್ಲ ಅಂಥ ಕಡೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಆಮೇಲೆ ಈ ಪ್ರಕ್ರಿಯೆ ಪ್ರಾರಂಭವಾಗೋದು ಯಾವಾಗ ಅಂದರೆ ದಿನಾಂಕ 1/4/2026ರಿಂದ ನೀವು ಏನು ಮಾಡಿಸ್ಕೊಂಡಿರ್ತೀರಲ್ಲ ಯಶಸ್ವಿ ಆರೋಗ್ಯ ಕಾರ್ಡ್ನ ಅದು ಅಲ್ಲಿಂದ ಜಾರಿಯಾಗುತ್ತೆ. ಅದು ಮುಕ್ತಾಯಗೊಳ್ಳೋದು 31/3/2027ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಇದರ ಉಪಯೋಗ ಏನಪ್ಪ ಅಂದರೆ ಗರಿಷ್ಠ ಚಿಕಿತ್ಸಾ ಮಿತಿ ಬಂದು ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ರು 5 ಲಕ್ಷದವರೆಗೂ ನಗದು ರಹಿತ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯ ದೊರೆಯುತ್ತದೆ. ಹಾಗೆ ಶಸ್ತ್ರಚಿಕಿತ್ಸೆಗಳ ವಿವರ ಯೋಜನೆಯಡಿ ಒಟ್ಟು 2128 ವಿವಿಧ ರೀತಿಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಳಿಗೆ ಅವಕಾಶವಿರುತ್ತದೆ. ಯಾವುದೇ ವರ್ಗದ ಭೇದವಿಲ್ಲ. APL ಅಥವಾ BPL ಯಾವುದೇ ವ್ಯತ್ಯಾಸವಿಲ್ಲದೆ ಎಲ್ಲ ಅರ್ಹ ಸಹಕಾರಿ ಸದಸ್ಯರಿಗೆ ಈ ಯೋಜನೆ ಅನ್ವಯಿಸುತ್ತದೆ. ವಯೋಮಿತಿ ಸಡಿಲಿಕೆ ಇದೆ. ನವಜಾತ ಶಿಶುವಿಂದ ಹಿಡಿದು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ನೋಂದಾಯಿಸಿಕೊಳ್ಬೋದು. ವಂತಿಕೆ ಅಂದರೆ ಫೀಸ್ ಎಷ್ಟಿರುತ್ತೆ? ವಾರ್ಷಿಕ ಸದಸ್ಯತ್ವದ ವಂತಿಕೆ 4 ಸದಸ್ಯರಿಗೆ ಗ್ರಾಮೀಣ ಭಾಗದವರಿಗೆ 500 ರೂಪಾಯಿ ಇರುತ್ತೆ. ಹಾಗೆ ನಾನು ಬೆಂಗಳೂರಿಗೆ ಹೇಳಿದಾಗೆ 4 ಜನಕ್ಕೆ 1,000 ರೂಪಾಯಿ ಇರುತ್ತೆ. ಎಕ್ಸ್ಟ್ರಾ ಯಾರನ್ನಾರು ಆ್ಯಡ್ ಮಾಡ್ತಾ ಹೋಗಬೇಕು ಅಂದರೆ 200 ಆ್ಯಡ್ ಆಗ್ತಾ ಹೋಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರುಗಳಿಗೆ ಅವರ ಸದಸ್ಯತ್ವದ ವಂತಿಗೆಯನ್ನು ಸರ್ಕಾರವೇ ಭರಿಸ್ತದೆ. ಅಂದರೆ ವಾರ್ಷಿಕ ಏನು ನೀವು 500 ರೂಪಾಯಿ ಗ್ರಾಮೀಣ ಭಾಗದವರು ಪೇ ಮಾಡ್ತೀರಾ, ನಗರದವರು 1,000 ರೂಪಾಯಿ ಕಟ್ತೀರಾ, ಅದನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರನೇ ನೀಡುತ್ತೆ. ನಿಮಗೆ ಉಚಿತವಾಗಿ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಇನ್ನು ಸಮಯ ಇದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅರ್ಜಿ ಸಲ್ಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ದಯವಿಟ್ಟು ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.